ಪ್ರೀತಿಯ ದ್ವಿತೀಯ ಪಿ ಯು ಸಿ ವಿದ್ಯಾರ್ಥಿಗಳ ಇವತ್ತು ನಡೆದಂತಹ ಆನ್ಯುವಲ್ ಎಕ್ಸಾಮ್ ಇಂಗ್ಲೀಷಿನ ಕೀ ಆನ್ಸರ್ಗಳನ್ನು ಅಪ್ಲೋಡನ್ನು ಮಾಡಿಕೊಡ್ತಿದ್ದೇನೆ. ನಾನು ನಿಮ್ಮ ಇಸ್ಲಾಂ ಸರ್. ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ಇನ್ಫಾರ್ಮೇಟಿವ್ ವಿಡಿಯೋ. ಈ ಒಂದು ವಿಡಿಯೋದಲ್ಲಿ ನಿಮಗೆಲ್ಲರಿಗೂ ಕೂಡ ಇವತ್ತು ನಡೆದಂಥ ಇಂಗ್ಲೀಷ್ ಆನ್ಸರನ್ನು ಅಪ್ಲೋಡ್ ಮಾಡಿಕೊಡ್ತಾ ಇದ್ದೇನೆ. ಮೊದಲನೆಯ ಪ್ರಶ್ನೆ, ಇನ್ ರೋಮಿಯೋ ಆ್ಯಂಡ್ ಜೂಲಿಯಟ್ ಡ್ಯಾಶ್ ಇಟ್ ಡಿಸ್ಕ್ರೈಬ್ಸ್ ಆಸ್ ಜಂಟಲ್ ಲವ್ವಿಂಗ್ ಅಂತ ಇದೆ. ಬೆಳಗ್ಗೆ ಮಾಡಿಕೊಟ್ಟಿದ್ದೆ. ನೈಟ್ ಅನ್ನುವಂಥದ್ದು ಆಪ್ಷನ್ ಬಿ 100% ಸರಿಯಾದ ಉತ್ತರ ಆಗಿರುತ್ತೆ. ಇನ್ ಟು ಡಿಯರ್ ಡ್ಯಾಶ್ ವಾಸ್ ದಿ ಇನಿಷಿಯಲ್ ಪನಿಷ್ಮೆಂಟ್ ಗಿವನ್ ಟು ದ ಕ್ರಿಮಿನಲ್ ಅಂತ ಇದೆ. ಇನಿಷಿಯಲ್ ಅಂದರೆ ಫಸ್ಟ್ ಅಂತ, ಹಾಗಾಗಿ ಡೆತ್ ಸೆಂಟೆನ್ಸ್ ಅನ್ನುವಂಥದ್ದು 100% ಸರಿಯಾದ ಉತ್ತರ ಆಗಿರುತ್ತದೆ. ಎಲ್ಲಿದೆ ನೋಡಿ ಇನಿಷಿಯಲ್ ಪನಿಷ್ಮೆಂಟ್, ಕ್ವಶನ್ ನಂಬರ್ 2ಕ್ಕೆ ಸಿ. ಕ್ವಶನ್ ನಂಬರ್ 3, ಅಕಾರ್ಡಿಂಗ್ ಟು ದಿ ಸ್ಪೀಕರ್ ಇನ್ ದಿ ಯಾನ್ ಚಿಲ್ಡ್ರನ್ ಲೈಫ್ ಡಸ್ ನಾಟ್ ಥ್ಯಾರಿ ಅಂದರೆ ಸ್ಟಾಪ್ ಅಂತ, ಹಾಗಾಗಿ ಎಸ್ಟರ್ಡೇ ಅನ್ನುವಂಥದ್ದು 100% ಸರಿಯಾದ ಉತ್ತರ ಆಪ್ಷನ್ ಡಿ ಆಗಿ ಇರುತ್ತದೆ. ಈಗ ಕ್ವಶನ್ ನಂಬರ್ 4ಕ್ಕೆ ಹೋಗೋಣ. ಮ್ಯಾಚ್ ದಿ ಫಾಲೋಯಿಂಗಲ್ಲಿ ಆಯಿತಾ. ವರ್ಲ್ಡ್ ಬೋರ್ಡ್ಸ್ ಹೆಡ್ ಅಂತ ಇದೆ, ಅಂದರೆ ಡಾನ್ ಗಾನ್ಜಲೋ ಸ್ಟಡಿ ಅಂತ. ಟೈಗರ್ಸ್ ಸ್ಕಿನ್ ಅಂದರೆ ಡೋನಾಲಾರಾ ಅಂತ. ಹಾಗಿದ್ರೆ 3 ಆದಮೇಲೆ 1 ಬರಬೇಕು. ಆಪ್ಷನ್ ಬಿ ಇದೆ ಅಲ್ವಾ, 100% ಅದೇ ಸರಿಯಾದ ಉತ್ತರ ಆಗಿರುತ್ತದೆ, ಆಪ್ಷನ್ ಬಿ. ಬನ್ನಿ ವಿದ್ಯಾರ್ಥಿಗಳೇ, 5ನೆಯ ಪ್ರಶ್ನೆಯನ್ನು ನೋಡ್ತಾ ಹೋಗೋಣ. ದಿ ಗಾರ್ಡನರ್ ಡ್ಯಾಶ್ ಬೆಡ್ ರೆಕ್ಕಡ್ ಅಂತ ಇದೆ. ಆ ಪಾಠದಲ್ಲಿ ಯಾರು ತನ್ನ ಅಲಂಕಾರ ಮಾಡಿ ಕುಳಿತುಕೊಳ್ಳುತ್ತಾನೆ ಅಂದರೆ ಬಸವಯ್ಯ ಅನ್ನುವಂಥದ್ದು ಸರಿಯಾದ ಉತ್ತರ. ಕ್ವಶನ್ ನಂಬರ್ 6, ಇಲ್ಲಿ ಬೋರ್ಕ್ಸ್ ಡಸ್ ನಾಟ್ ಮೇಕ್ ದ ಸ್ಟೇಟ್ಮೆಂಟ್ ಅಂತ ಇದೆ. ಅದು ಕ್ವಶನ್ ನಂಬರ್ ಸಿ ಇದೆ ಅಲ್ವಾ, 100% ಅದೇ ಸರಿಯಾದ ಉತ್ತರ ಆಗಿರುತ್ತದೆ. ಕ್ವಶನ್ ನಂಬರ್ 7ಕ್ಕೆ ಹೋಗೋಣ. ದಿ ಲೈಫ್ ಆಫ್ ಡ್ಯಾಶ್ ಈಸ್ ಬಿಕಮಿಂಗ್ ಮೋರ್ ಹಜಾರ್ಡಸ್ ಅಂತ ಇದೆ. ಇಲ್ಲಿ ಪೆಡಿಸ್ಟೇರಿಯನ್ ಆಪ್ಷನ್ ಎ ಇದೆ ಅಲ್ವಾ, ಅದೇ ಸರಿಯಾದ ಉತ್ತರ ಆಗಿರುತ್ತದೆ. ಕ್ವಶನ್ ನಂಬರ್ 8, ಇನ್ ದ ಸ್ಟೋರಿ ದಿ ವಾಟರ್ ಡ್ಯಾಶ್ ವಾಸ್ ದ ಲೀಡರ್ ಆಫ್ POP ಅಂತ ಇದೆ. ಮಡುಕ ಅನ್ನುವಂಥದ್ದು ಆಪ್ಷನ್ ಬಿ, ಅದೇ 100% ಸರಿಯಾದ ಉತ್ತರ ಆಗಿರುತ್ತದೆ. ಬನ್ನಿ ವಿದ್ಯಾರ್ಥಿಗಳೇ, ಈಗ ಕ್ವಶನ್ ನಂಬರ್ 9 ನೋಡೋಣ. ದಿ ಸೆಕೆಂಡರಿ ಸ್ಕೂಲ್ ಟೀಚರ್ ಯಾರು ಅಂತ ವೇರ್ ದೇರ್ ಇಸ್ ಎ ವಿಲಲ್ಲಿ, ಅದು ಫಾತಿಮಾ ಅನ್ನುವಂಥದ್ದು 100% ಸರಿಯಾದ ಉತ್ತರ ಆಗಿರುತ್ತದೆ. ಕ್ವಶನ್ ನಂಬರ್ 10, ಅಕಾರ್ಡಿಂಗ್ ಟು ದಿ ಪೋಯಮ್ ವಾಟರ್ ಡ್ಯಾಶ್ ಇಸ್ ಎ ವಿಟ್ನೆಸ್ ಟು ದ ಸೆಂಚುರೀಸ್ ಅಂತ ಇದೆ. ವಾಟರ್ ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರುತ್ತದೆ. ವಾಟರ್ ಈಸ್ ಎ ವಿಟ್ನೆಸ್ ಟು ದಿ ಸೆಂಚುರೀಸ್ ಆಫ್ ಇಂಜಸ್ಟಿಸ್ ಆಯಿತಾ. ಈಗ ನಾವು ಗ್ರಾಮರ್ ಕಡೆಗೆ ಹೋಗೋಣ ಮಕ್ಕಳೇ. ನೋಡಿ, ಚಿಪ್ಕೋ ಮೂಮೆಂಟ್ ಟುಕ್ ಪ್ಲೇಸ್ ಇನ್ ದಿ ಗಾರ್ವಾಲ್ ರೀಜನ್ ಅಂತ ಇದೆ. ಇಟ್ ವಾಸ್ ಸಪೋರ್ಟೆಡ್ ಅನ್ನುವಂಥದ್ದು 100% ಸರಿಯಾದ ಉತ್ತರ, ವಾಸ್ ಸಪೋರ್ಟೆಡ್ ಆಯಿತಾ. ಎ ಲಾರ್ಜ್ ಸ್ಕೇಲ್ ಡಿಫಾರೆಸ್ಟೇಷನ್ ವಾಸ್ ಅಪೋಸ್ಡ್ ಅಂತಲೇ ಬರೀಬೇಕು. ಮೆನಿ ಸಾಂಗ್ಸ್ ವರ್ ಕಾಂಪೋಸ್ಡ್ ಅಂತ, ವರ್ ಕಾಂಪೋಸ್ಡ್ ಅಂತಲೇ ಬರೀಬೇಕು, WERE ವರ್ ಕಾಂಪೋಸ್ಡ್ ಅಂತ. ನೆಕ್ಸ್ಟ್ ಕ್ವಶನ್ ನಂಬರ್ 12, ಬನ್ನಿ ವಿದ್ಯಾರ್ಥಿಗಳೇ. ಫಿಲ್ ಇನ್ ದ ಬ್ಯಾಂಕ್ಸ್ ಬೈ ಚೂಸಿಂಗ್ ದಿ ಅಪ್ರೋಪ್ರಿಯೇಟ್ ಎಕ್ಸ್ಪ್ರೆಷನ್ಸ್ ಅಂತ ಇದೆ. ಸೈಕ್ಲಿಂಗ್ ಹ್ಯಾಸ್ ಡ್ಯಾಶ್ ಪುಡುಕಟ್ಟೈ ಅಂತ ಇದೆ. ಸ್ವೆಪ್ಟ್ ಅಕ್ರಾಸ್ ಅಂತ ಬರೀಬೇಕು. ಇಟ್ ವಾಸ್ ಡ್ಯಾಶ್ ಆಫ್ ಶೀಲಾರಾಣಿ ಚುಕುಂತ್ ಅಂತ ಇದೆ. ಬ್ರೈನ್ ಚೈಲ್ಡ್ ಅನ್ನುವಂಥದ್ದೇ ಸರಿಯಾದ ಉತ್ತರ ಆಗಿರುತ್ತದೆ. ನೋಡಿ, ಕ್ವಶನ್ ನಂಬರ್ 13 ಭಾಳ ಈಸಿಯಾಗಿತ್ತು. ಗೋಲ್ಡ್ ಸ್ಮಿತ್ ವಾಸ್ ಸಮ್ಟೈಮ್ಸ್ ಕಾಲ್ಡ್ ಎ ಗೋಲ್ಡ್ ಸ್ಮಿತ್ ಬಿಕಾಸ್ ಹಿ ಹ್ಯಾಡ್ ಸ್ಟಡೀಡ್ ಎ ಮೆಡಿಸಿನ್ ಅಂತ ಇದೆ. ಹಿ ಅಂತ ಹೇಳಿದರೆ ಇಲ್ಲಿ ಗೋಲ್ಡ್ ಸ್ಮಿತ್ ಅನ್ನುವಂಥದ್ದು ಸರಿಯಾದ, ಡಾಕ್ಟರ್ ಗೋಲ್ಡ್ ಸ್ಮಿತ್ ಅನ್ನುವಂಥದ್ದು ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತದೆ. ಸ್ವಲ್ಪ ಚೆನ್ನಾಗಿ ಮಾಡೋಣ ಕಾಣುತ್ತೆ. ಬನ್ನಿ, ನಂತರದಲ್ಲಿ ಹಿಸ್ ಅಂದರೆ ಇದೆ. ಹಿಸ್ ಅಂತ ಹೇಳಿದರೆ ಗೋಲ್ಡ್ ಸ್ಮಿತ್ಸ್ ಅಂತ 6ನೇ ಆಪ್ಷನ್ ಇದೆ ಅಲ್ವಾ, ಅದು ಸರಿಯಾದ ಉತ್ತರ ಅದಕ್ಕೆ ಆಗಿರುತ್ತದೆ. ಶಿ ಅಂದರೆ ಯಾರು ಅಂತ ಇಲ್ಲಿ ಕೇಳಿದ್ದಾರೆ. ಶಿ ಅಂತ ಹೇಳಿದರೆ ಪೂರ್ ವುಮೆನ್ ಅನ್ನುವಂಥದ್ದು ಆಪ್ಷನ್ 2 ಇದೆ ಅಲ್ವಾ, ಅದು ಸರಿಯಾದ ಉತ್ತರ ಶೀಗೆ. ಹೂ ಅಂದರೆ ಯಾರು ಅಂತ ಕೇಳಿದರೆ ಹಸ್ಬೆಂಡ್, ಪೂರ್ ವುಮೆನ್ಸ್ ಹಸ್ಬೆಂಡ್ ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರುತ್ತದೆ. ಕ್ವಶನ್ ನಂಬರ್ ಲಾಸ್ಟ್ನೇದು ವಿಚ್ ಅಂತ ಕೇಳಿದರೆ, ವಿಚ್ ಅಂದರೆ ಆ ಸ್ಮಾಲ್ ಬಾಕ್ಸ್ ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರುತ್ತದೆ. ಬನ್ನಿ ವಿದ್ಯಾರ್ಥಿಗಳೇ, ಈಗ 2 ಮಾರ್ಕ್ಸ್ ಕ್ವಶನ್ಸನ್ನು ನೋಡ್ತಾ ಹೋಗೋಣ. ನಾವು ಕೊಟ್ಟಂಥದ್ದು ಎಲ್ಲದೂ ಕೂಡ ಬಂದಿತ್ತು. ನೇಮ್ ಎನಿ 2 ಇಮೇಜಸ್ ದಟ್ ರೋಮಿಯೋ ಯೂಸ್ ಟು ಡಿಸ್ಕ್ರೈಬ್ ಜೂಲಿಯಟ್ ಅಂತ ಇದೆ. ರೋಮಿಯೋ ಡಿಸ್ಕ್ರೈಬ್ ಜೂಲಿಯಟ್ ಅಂತ ಕೇಳಿದರೆ ಅದು ಸ್ನೋವಿ ಡವ್ ಅಂತ ಬರಿಬೋದು, ರಿಚಿ ಜುವಲ್ ಅಂತ ಬರಿಬೋದು, ಆಮೇಲೆ ಬ್ರೈಟ್ ಟಾರ್ಚ್ ಅಂತಲೂ ಕೂಡ ಬರಿಬೋದು. ನೆಕ್ಸ್ಟ್ ಕ್ವಶನ್ ನಂಬರ್ 15, ಅಕಾರ್ಡಿಂಗ್ ಟು ದಿ ಪ್ರೊಫೆಟ್ ಇನ್ ಆನ್ ಚಿಲ್ಡ್ರನ್ ಹೂ ಬೆಂಡ್ಸ್ ದಿ ಬೌ ಅಂತ ಇದೆ. ಆರ್ಚರ್ ದಿ ಗಾಡ್ ಬೆಂಡ್ಸ್ ದಿ ಅಂತ ಬರಿಬೇಕು. ವೈ ಅಂತ ಇದೆ. ಟು ಏನಂತಿರುತ್ತೆ ಅವಳು, ಟು ಗೋ ಶಿಫ್ಟ್ ಆ್ಯಂಡ್ ಫಾರ್ ಅನ್ನುವಂಥದ್ದು ಸರಿಯಾದ ಉತ್ತರ, ಶಿಫ್ಟ್ ಆ್ಯಂಡ್ ಫಾರ್ ಅಂತ. ಕ್ವಶನ್ ನಂಬರ್ 16, ಅಕಾರ್ಡಿಂಗ್ ಟು ವಂದನ ಶಿವ ವಾಟ್ ಹ್ಯಾಡ್ ಲಾಗಿಂಗ್ ಲೆಟ್ ಟು ದಿ ಹಿಮಾಲಯನ್ ರೀಜನ್ ಅಂತ ಇದೆ. ಬಿಡಿ ಇದು. ಕ್ವಶನ್ ನಂಬರ್ 17, ವಾಟ್ ಈಸ್ ದ ಮೈಟಿ ಮೂಮೆಂಟ್ ಅಂತ ಇದೆ. ವಾಟರ್ ಬಾರ್ ಮಹರ್ ಸ್ಟ್ರಗಲ್ ಅಂತ ಬರೀರಿ ಅಂತ ಎಲ್ಲರಿಗೂ ಕೂಡ ನಾನು ಹೇಳಿದ್ದೆ. ವೇ ಡಿಡ್ ಇಟ್ ಹ್ಯಾಪನ್ ಅಂದರೆ ಚಾದರ್ ಟ್ಯಾಂಕ್ ಅನ್ನುವಂಥದ್ದು ರೈಟ್ ಆನ್ಸರು. ಈಗ 4ನೇ ಪ್ರಶ್ನೆ, ಎಲ್ಲವೂ ಕೂಡ ನಾನು ಹೇಳಿದ್ದೆ, ಎಲ್ಲವೂ ಕೂಡ ಬಂದಿದ್ದಾವೆ. ಇನ್ನು ಎಷ್ಟು ಸಲ ಹೇಳಿದ್ರು ನಾನು ಚಿಕ್ಕನಾಗ್ತೀನಿ. ಬನ್ನಿ, ಈಗ ನಾವು ಡೈರೆಕ್ಟಾಗಿ ಗ್ರಾಮರ್ ಕಡೆಗೆ ಹೋಗೋಣ. ಹಿ ವಾಕ್ಡ್ ಅಲಾಂಗ್ ಅಂತ ಇದೆ. ಅಲಾಂಗ್ ವಾಕ್, ಇದಕ್ಕೆ 100% ಸರಿಯಾದ ಉತ್ತರ ಬಂದು ಬೈ ಫುಟ್, ಬೈ ಫುಟ್ ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರುತ್ತದೆ. ಆಫ್ ಮೈ ಹೋಮ್ ಆ್ಯಂಡ್ ಶಟ್ ದ ಡೋರ್ ಮೈ ಡಾಟರ್ ಆ್ಯಂಡ್ ಐ ಕಾಲ್ಡ್ ಅಂತ ಇದೆ. ಹೌದು, ಮೈ ಡಾಟರ್ ಇನ್, ಏನಪ್ಪ ಇದು, ಐ ಕಾಲ್ಡ್ ನೋಡಿ, ಐ ಕಾಲ್ಡ್ ಮೈ ಡಾಟರ್ ಇನ್ ಆ್ಯಂಡ್ ಶಟ್ ದ ಡೋರ್ ಆಫ್ ಮೈ ಹೋಮ್ ಅನ್ನುವಂಥದ್ದು ರಿಯರೆಂಜ್ ದ ಫಾಲೋಯಿಂಗ್ ಸರಿಯಾದ ಉತ್ತರ. ಕ್ವಶನ್ ನಂಬರು 4 ನೋಡೋಣ. 3 ದಿ ಫ್ಲೋಕ್ ಆಫ್ ವರ್ಡ್ಸ್ ಅಂತ, ಇದಕ್ಕೆ ಈಸ್ ಅನ್ನುವಂಥದ್ದೇ ಸರಿಯಾದ ಉತ್ತರ ಆಗಿರುತ್ತೆ. ಐ ಡ್ಯಾಶ್ ಅಂತ ಇದೆ. SAW ಸಾ ಅನ್ನುವಂಥದ್ದು ರೈಟ್ ಆನ್ಸರ್ ಆಗಿರುತ್ತದೆ. ಬನ್ನಿ ವಿದ್ಯಾರ್ಥಿಗಳೇ,
ಈಗ ಕ್ವಶನ್ ನಂಬರ್ 32 ನೋಡೋಣ. ಐ ಡೋಂಟ್ ನೋ ವಾಟ್ ಟು ಡೂ ಅಂತ ಇದೆ. ಡು ಐ ಅನ್ನುವಂಥದ್ದು 100% ಸರಿಯಾದ ಉತ್ತರ. ಎ ಪೊಲೀಸ್ ವಾಸ್ ಕ್ಲಿಯರಿಂಗ್ ದಿ ಟ್ರಾಫಿಕ್ ಅಂತ ಇದೆ. ಆಯಿತಾ, ವಾಟ್ ವಾಸ್ ಆ ಪೊಲೀಸ್ ಕ್ಲಿಯರಿಂಗ್ ಅಂತ ಬರೀಬೇಕು, ಕ್ವಶನ್ ಮಾರ್ಕ್ ಹಾಕಿ. ಎರರ್ ಫೈಂಡಿಂಗಲ್ಲಿ ನೋಡಿ, ಚಿಲ್ಡ್ರನ್ ಲೈಕ್ಸ್ ಅಂತ ಇದೆ. ಲೈಕ್ಸ್ ಅನ್ನೋದು ತಪ್ಪು, ಲೈಕ್ ಅಂತ ಅಲ್ಲಿ ಬರಬೇಕು ಅಷ್ಟೇ. ಚಿಲ್ಡ್ರನ್ ಲೈಕ್ ಸ್ವೀಟ್ ಅಂತ ಆಗಬೇಕು, ಸ್ವೀಟ್ಸ್. ಎ ಸನ್ ಅಂತ ಇದೆ. ಎ ಅನ್ನೋದು ತಪ್ಪು, ಅದು ದಿ ಸನ್ ಅಂತ ಆಗಬೇಕು. ಸೇಮ್ ಆ್ಯಸ್ ಇಟ್ ಇದು ಅಷ್ಟು ಬರೀರಿ. ಇಷ್ಟೇ ಸರ್, ಮತ್ತೇನೂ ಇಲ್ಲ. ಧನ್ಯವಾದಗಳು. ನಿಮ್ಮ ಪ್ರೀತಿ ವಿಶ್ವಾಸ ಹೀಗಿರಲಿ. ಸಂಜೆ ಎಲ್ಲದೂ ಕೂಡ ಅಪ್ಲೋಡನ್ನು ಮಾಡಿಕೊಡ್ತೇನೆ ನಿಮಗೆ ನಾನು. ಇದು ಮುಂದಿನ ಭಾಗವನ್ನು ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಆಯಿತಾ, ಕಾಂಪ್ಲಿಮೆಂಟ್ ಅಂತ ಇದೆ ನೋಡಿ. ಕಾಂಪ್ಲಿಮೆಂಟ್ ಅಂತ ಯು ಲುಕ್ ಸ್ಟನ್ನಿಂಗ್ ಅಂತ ಬರೀರಿ. ನಂತರದಲ್ಲಿ ಎಕ್ಸ್ಪ್ರೆಸಿಂಗ್ ಗ್ರ್ಯಾಟಿಟ್ಯೂಡ್ ಥ್ಯಾಂಕ್ ಯು ಅಂತ. ಧನ್ಯವಾದಗಳು.